ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಮಾರ್ಚ್ 2019 ಮಂಗಳವಾರ. ಶ್ರೀ ವಿಳಂಬಿನಾಮ ಸಂವತ್ಸರೆ, ಪಾಲ್ಗುಣ ಮಾಸೆ, ಶಿಶಿರ ಋತು, ಶುಕ್ಲ ಪಕ್ಷದ ತ್ರಯೋದಶಿ, ಮಖ ನಕ್ಷತ್ರ. ವಿಶೇಷವಾಗಿ ಧೃತಿಯೋಗ, ಗರಜಕರ್ಣ ಇವತ್ತಿನ ವಿಶೇಷ. ಆ ಒಂದು ಚಂದ್ರ ಕೇತು ನಕ್ಷತ್ರದಲ್ಲಿದ್ದು ಕೇತು ಸೂರ್ಯ ನಕ್ಷತ್ರದಲ್ಲಿದ್ದಾನೆ. ನೋಡೋಣ, ಈ ಒಂದು ಗುರು ಚಾಂಡಾಳ ದೋಷ ಅಂತ ಹೇಳ್ತೇವೆ. ಸೊ ಅಲ್ಲಿಗೆ ಒಂದು ಸಣ್ಣ ಎಳೆದಾಟ. ಗುರು ಚಾಂಡಾಳ ಅಂದ್ರೆ ವಕ್ರ ಬುದ್ಧಿ, ಒಳ್ಳೆಯವನು ಕೆಟ್ಟವನಾಗ್ತಾನೆ ಅನ್ನತಕ್ಕಂಥದ್ದು. ಯಾರ್ಯಾರು ಕೆಟ್ಟವರಾಗ್ತೀರಿ, ಯಾರ್ಯಾರು ಒಳ್ಳೆಯವರಾಗ್ತೀರಿ ಅಂತ. ಮೇಷರಾಶಿ ಚೆನ್ನಾಗಿದೆ ಮಕ್ಕಳ, ತೊಂದರೆ ಏನಿಲ್ಲ. ಎಲ್ಲೋ ಒಂದು ವೈರಾಗ್ಯ ಭಾವ, ದೈವ ಚಿಂತನ, ಗುರು ಚಿಂತನ, ಎಲ್ಲೋ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು, ತುಂಬಾ ದಿನದಿಂದ ಯಾವುದೋ ಒಂದು ಹರಕೆ ಹಾಗೇ ಇರ್ಲಿಲ್ಲ ಅನ್ನತಕ್ಕಂಥದ್ದು. ಮನೆ ದೇವರ ದರ್ಶನದಿಂದ ಯಾವುದೇ ಒಂದು ಹರಕೆಗೆ ಪೂರ್ಣ ಫಲ. ನೆನಪಲ್ಲಿ ಇಟ್ಕೊಳ್ಳಿ. ಎಷ್ಟೋ ಜನ ಆ ದೇವ್ರಿಗೆ ಹೋಗಿಲ್ಲ, ಈ ದೇವ್ರಿಗೆ ಹೋಗಿಲ್ಲ, ಆ ದೇವ್ರ ಪೂಜೆ ಇತ್ತು, ಈ ದೇವ್ರ ಪೂಜೆ ಇತ್ತು, ಮಿಸ್ ಮಾಡ್ಕೊಂಡಿದ್ದು ಅನ್ನೋರು ಮನೆ ದೇವರ ಒಂದು ಪುಟ್ಟ ದರ್ಶನ ಮಾಡ್ತಾರೆ. ಅದು ಒಂದು ಸಂಕಲ್ಪದಿಂದ, ಹೇಗೆ ಗಣಪತಿ ಮುಕ್ಕೋಟಿ ದೇವತೆಗಳು ಈ 3 ಲೋಕವನ್ನ ಹೇಗೆ ಸುತ್ತದನೋ, ಆ ಬರೀ 3 ಸುತ್ತಿನಲ್ಲಿ, ಆದಿ ದಂಪತಿಗಳ ಸುತ್ತಿನಲ್ಲಿ ಎಲ್ಲ ಪಡೆದ್ನೋ ಜ್ಞಾನವನ್ನ, ಅದೇ ರೀತಿ ಮನೆ ದೇವರ ಒಂದು ದರ್ಶನದಿಂದ ಆ ಹರಕೆಯನ್ನು ಪೂರ್ಣ ಮಾಡ್ಕೋಬಹುದು. ಸೊ ಅದರಿಂದ ಆತಂಕ ಪಡತಕ್ಕಂಥದ್ದೇನೂ ಇಲ್ಲ. ಇನ್ನು ವೃಷಭ ರಾಶಿ, ಸ್ವಲ್ಪ ತಾಯಿ ಆರೋಗ್ಯ, ಕುಟುಂಬದಲ್ಲಿ ಸ್ವಲ್ಪ ಎಳೆದಾಟ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಏನೋ ಬಂಕ್ ಮಾಡಿ ಅಲ್ಲಿ ಇಲ್ಲಿ, ಬುಧ ಬೇರೆ ನೀಚ, ಆ ಪೇಪರ್ ರಿಲೀಸ್ ಆಯ್ತು, ಈ ಪೇಪರ್ ರಿಲೀಸ್ ಆಯ್ತು, ಅದೆಲ್ಲ ಬೇಡ, ನಂಬೇಡಿ ಮಕ್ಕಳ. ಯಾವತ್ತೂ ಅಷ್ಟೇ, ಅಡ್ಡದಾರಿ ಇವತ್ತು ತೃಪ್ತಿ, ಬಟ್ ನಾಳೆ ಪೆಟ್ಟು. ನಾಳೆ ನಿಮ್ಗೊಂದು ಕಾಂಪಿಟೇಟಿವ್ ಆಗಿ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಾಗ ಅಡ್ಡದಾರಿಲಿ ಓದ್ಕೊಂಡು ಬಂದಿರೋದಲ್ವಾ, ಅವತ್ತು ರಿಯಲ್ ಪಿಕ್ಚರ್ ಹೊರಗಡೆ ಬರುತ್ತೆ, ಯು ವಿಲ್ ಬಿ ಫ್ಲಾಪ್ಡ್. ಸೊ ಇವತ್ತು ಅಡ್ಡದಾರಿಯ ಚಿಂತನೆ, ಪೆಟ್ಟು ತಿಂದ್ಬಿಡ್ತೀರಿ. ಸ್ವಲ್ಪ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಒಂದು ಸಣ್ಣ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಶುಭ ಸಂಖ್ಯೆ 4. ನಿಮಗೆ ಪೂರ್ವದ ದಿಕ್ಕು ತುಂಬಾ ಚೆನ್ನಾಗಿ ಬರ್ತಕ್ಕಂಥದ್ದಾಗುತ್ತೆ. ಮಿಥುನ ರಾಶಿ ಚೆನ್ನಾಗಿದೆ, ನಿಮಗೂ ಕೇತುಗೂ ಆಗ್ಬಿಡೋದಿಲ್ಲ. ಆ ಕೇತು ಸೂರ್ಯನ ಸಾರದಲ್ಲಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಈ ತುಂಬಾ ದೊಡ್ಡ ಅಧಿಕಾರಿ ಸ್ಥಾನದಲ್ಲಿರೋರಿಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಇವತ್ತು. ತುಂಬಾ ದೊಡ್ಡ ಜವಾಬ್ದಾರಿ, ತುಂಬಾ ದೊಡ್ಡ ವ್ಯವಹಾರ, ತುಂಬಾ ದೊಡ್ಡ ಕೆಲಸ, ಈ ರೀತಿಯದ್ದನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಟೆನ್ಷನ್. ದೇವಿ ದೇವಸ್ಥಾನದಲ್ಲಿ ಒಂದು ಸಣ್ಣ ಒಂದು ಸಂಕಲ್ಪ, ಅರ್ಚನೆ, ಓಂ ದುಂ ದುರ್ಗೈ ನಮಃ ಅನ್ನತಕ್ಕಂಥದ್ದು ಜಪ ಮಾಡ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ಶುಭ ಸಂಖ್ಯೆ ನಿಮಗೆ 3. ದಿಕ್ಕು ಉತ್ತರದ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿ, ಕುಟುಂಬ ಇಲ್ಲ ಉದ್ಯೋಗ ಎರಡರಲ್ಲೂ ನೋವು ತಿಂತೀರಿ ಇವತ್ತು. ನಿಮ್ಮ ಮನಸ್ಥಿತಿ ನೀವಾಗಿರುವುದಿಲ್ಲ. ಸ್ವಲ್ಪ ಮನೆಯಲ್ಲೊಂದು ಮಹಾ ಅಷ್ಟದಿಗ್ಬಂಧನ, ಮನೆಯ ಒಳಗಡೆ 4 ಮೂಲೆಗೆ ಕಟ್ಟತಕ್ಕಂಥದ್ದು ಮಾಡಿ. ನಿತ್ಯ ಧೂಪ, ಯಾಕಂದ್ರೆ ಕೇತು ಸಾರದಲ್ಲಿದ್ದಾಗ ಮನೇಲಿ ಒಂದು ಹುಳಿ, ವೈರಾಗ್ಯ. ಕೆಲಸದಲ್ಲೂ ಅಷ್ಟೇ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಬೆಲೆ ಇರೋಲ್ಲ, ರೆಸ್ಪೆಕ್ಟ್ ಇರೋಲ್ಲ, ತುಂಬಾ ಫ್ರಸ್ಟ್ರೇಟ್ ಆಗ್ಬಿಡ್ತೀರಿ ಮಕ್ಕಳ. ಯಾವ ದೊಡ್ಡ ನಿರ್ಧಾರವೂ ಬೇಡ, ಆದಷ್ಟು ಮನಸ್ಸಿನಲ್ಲಿ ಓಂ ಗಣಿ ಸೂರ್ಯಾದಿತ್ಯಾಯ ನಮಃ ಸೂರ್ಯ ಮಂತ್ರವನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಸ್ವಲ್ಪ ಸಮಾಧಾನ ಆಗ್ತಕ್ಕಂಥದ್ದು. ಇನ್ನು ಸಿಂಹರಾಶಿ ತಟಸ್ಥ, ನರ್ವಸ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂ, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ಏನಾದ್ರೂ ಹೊಟ್ಟೆನಲ್ಲಿ ಸಮಸ್ಯೆ ಇದೆ, ಅಪೆಂಡಿಸ್ ಇದೆ, ಅಲ್ಸರ್ ಇದೆ, ಹುಣ್ಣಾಗ್ಬಿಡುತ್ತೆ, ಜಾಗರೂಕತೆ. ಅಲ್ಲಲ್ಲಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ಸಿಗುತ್ತಲ್ವ ಮಕ್ಕಳ, ತಗೊಬಂದು ಒಂದ್ ಸ್ವಲ್ಪ ಪಾನಕ ಮಾಡಿ ಸೇವಿಸ್ತಕ್ಕಂಥದ್ದು ಮಾಡಿ. ಆ ಪಾನಕವನ್ನೇ ಸ್ವಲ್ಪ ಬೆಲ್ಲ ಹಾಕಿ ಮಾಡಿಬಿಟ್ಟು ಹನುಮನ ದೇವಸ್ಥಾನ ಹತ್ರ ಸ್ವಲ್ಪ ಹಂಚತಕ್ಕಂಥದ್ದು ಮಾಡಿ. ಮನೆಯಲ್ಲಿ ಸ್ವಲ್ಪ ಜಿರಳೆಗಳ ಕಾಟ, ಹಲ್ಲಿಗಳ ಕಾಟ, ಒಂದು ಪುಟ್ಟ ವಿನಾಯಕ ವಿಗ್ರಹವನ್ನ ತಂದಿಟ್ಟು ಮನೆಯಲ್ಲಿ ನಿತ್ಯ ಅದಕ್ಕೆ ಒಂದು ಬೆಳ್ಳುಳ್ಳಿಯಿಂದ ಆ ಒಂದು ಅಷ್ಟೋತ್ತರ ಹೇಳ್ಕೊಂಡು ಅಭಿಷೇಕ ಮಾಡಿಬಿಟ್ಟು ಏನ್ ಪೂಜೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ವಿಶೇಷವಾಗಿ ಆ ಗಣಪತಿಗೆ ಹಾಕಿದ್ರು ಆ ಬೆಳ್ಳುಳ್ಳಿನ ತೆಗೆದು ಜಜ್ಜಿಬಿಟ್ಟು ಸ್ವಲ್ಪ ಪಚ್ಚೆ ಕರ್ಪೂರನ್ನು ಹಾಕ್ಬಿಟ್ಟು ಒಂದು ಸ್ಪ್ರಿಂಕ್ಲರ್ ಈ ರೀತಿ ನೀರು ಹೊಡೆದಾಗ ಚಿಮುಕ್ಸ್ತೀವಲ್ವಾ, ಆ ತರದ ಒಂದು ಬಾಟ್ಲನ್ನ ತಂದಿಟ್ಕೊಂಡು ಅದನ್ನ ಹಾಕೊಂಡು ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ತಾ ಬನ್ನಿ. ಒಂದು 150 to 180 ಡೇಸ್ ಅಲ್ಲಿ ನೋಡಿ, ಆ ತಿಗಣೆ ಕಾಟ ಇರ್ಬೋದು, ಜಿರ್ಲೆ ಕಾಟ ಇರ್ಬೋದು, ಹಲ್ಲಿಗಳ ಕಾಟ ಇರ್ಬೋದು, ತುಂಬಾ ಕಡಿಮೆ ಆಗ್ಬಿಡುತ್ತೆ. ವಿತಿನ್ 48 ಡೇಸ್ ಅಲ್ಲೇ ನೀವು ನೋಡ್ತೀರಾ ಅದರ ರಿಸಲ್ಟ್. ಅಷ್ಟು ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ, ನಿಮಗೆ ತೊಂದರೆ ಏನಿಲ್ಲ. ದೈವ ದರ್ಶನ, ಗುರು ದರ್ಶನ, ಯಾವುದೋ ಒಂದು ಮನೆಯ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಯಾವುದೋ ಒಂದು ದೈವ ಕಾರ್ಯಕ್ಕೆ ತುಂಬಾ ದಿನದಿಂದ ಬರಬೇಕು ಅಂದ್ಕೊಂಡಿದೀವಿ, ಆಗ್ತಿಲ್ಲ, ಅದಕ್ಕೊಂದು ದರ್ಶನ ಮಾಡ್ಕೊಂಡು ಬರತಕ್ಕಂಥ ಸುಯೋಗ ನಿಮ್ಮದಾಗತಕ್ಕಂಥ ಒಂದು ದಿನ. ಸ್ವಲ್ಪ ಬೆಳಿಗ್ಗೆ ಎದ್ದೇಳವಾಗಲೇ ಸ್ವಲ್ಪ ಕಾಲು ಸೆಟ್ಕೊಂಡ ಹಾಗೆ, ಕುತ್ತಿಗೆ ಹಿಡ್ಕೊಂಡ ಹಾಗೆ ನಿಮಗೆ ನರ್ವಸ್ ಪ್ರಾಬ್ಲಮ್ ಬೇಗ ಆಗುತ್ತೆ. ಬುಧ ಬೇರೆ ನೀಚ,
ಒಂದು ಪಾವು ಎಳ್ಳೆಣ್ಣೆ ತಗೊಳ್ಳಿ, ಅದನ್ನು ಇಷ್ಟು ಪಚಕರ್ಪೂರ, ಒಂದು ಬೆಳ್ಳುಳ್ಳಿ ಅಷ್ಟು ತಗೊಂಡು ಜಜ್ಜಿಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು ಮಂದಾಗ್ನಿನಲ್ಲಿ ಸ್ವಲ್ಪ ಸಣ್ಣದಾಗಿ ಕಾಯಿಸ್ಕೊಳ್ಳಿ, ಸ್ವಲ್ಪ ದೇಹಕ್ಕೆಲ್ಲ ಹಚ್ಕೊಳ್ಳಿ, ರಾತ್ರಿ ಹೊತ್ತು ಹಚ್ಕೊಳ್ಳಿ ಮಕ್ಕಳ, ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ಅದೃಷ್ಟ ಸಂಖ್ಯೆ ನಿಮಗೆ 5, ತೊಂದರೆ ಏನಿಲ್ಲ. ದಿಕ್ಕು ಬಂದು ಪೂರ್ವದ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ. ಏನು ತುಲಾರಾಶಿ ತುಂಬಾ ಚೆನ್ನಾಗಿದೆ ಮಕ್ಕಳು. ದೈವಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಾರ್ಯ, ದಾನ ಧರ್ಮ ಪೂಜಾ ಸಂಕಲ್ಪ, ಇನ್ನೊಬ್ಬರಿಗೆ ಒಳ್ಳೆದಾಗ್ತಕ್ಕಂಥ ಒಂದು ಮಾರ್ಗದರ್ಶನ ಮಾಡತಕ್ಕಂಥ ಯಾವುದೇ ಕೆಲಸ ಕಾರ್ಯ ಇರಬಹುದು, ನೀವು ಮಾಡ್ತಕ್ಕಂಥದ್ದು ಒಳ್ಳೆ ಅನುಕೂಲ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ತೊಂದರೆ ಏನೂ ಇಲ್ಲ. ಸ್ವಲ್ಪ ಯಾಕೋ ಮೋಸ ಬೇರೆ ತಲೆ ಕೆಡಿಸ್ಬೋದು, ನೀವು ಹೋಗೋದಿಲ್ಲ. ಹತ್ತಿರದಲ್ಲಿ ಎಲ್ಲಿಯಾದ್ರೂ ದತ್ತಾತ್ರೇಯರ ದೇವಸ್ಥಾನ ಇದ್ರೆ ಒಂದಷ್ಟು ಗರಿಕೆಯನ್ನ ತಗೊಂಡು ಹೋಗ್ಬಿಟ್ಟು ಒಂದಷ್ಟು ಕಡಲೆಕಾಳು ಕೂಡ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ, ಹಣೆಯಲ್ಲಿ ಒಂದು ಪುಟ್ಟ ಚಂದನದ ತಿಲಕ ಹಚ್ಕೊಂಡು ಹೊರಗಡೆ ಹೋಗಿ ಒಳ್ಳೇದಾಗ್ತಕ್ಕಂಥದ್ದು. ಅದೃಷ್ಟದ ದಿಕ್ಕು ಪೂರ್ವದ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ. ಸಂಖ್ಯೆ 4 ನಿಮಗೆ ಇವತ್ತು ಒಳ್ಳೇದು ಕೂಡ ಬರುತ್ತೆ. ವೃಶ್ಚಿಕ ರಾಶಿ ತುಂಬಾ ಚೆನ್ನಾಗಿದೆ. ರಾಜಕಾರಣಿಗಳಾಗಿದ್ದೀರಿ, ವಿಶೇಷವಾಗಿ ರಾಜ್ಯಭಾರ ಮಾಡುತ್ತಿದ್ದೀರಿ, ಪ್ರಗತಿಯ ಕಡೆಗೆ ಹೆಜ್ಜೆ ಇಟ್ಟಿದ್ದೀರಿ, ತುಂಬಾ ದೊಡ್ಡ ಸಂಸ್ಥೆ ನಡೆಸ್ತಿದ್ದೀರಿ, ತುಂಬಾ ದೊಡ್ಡದಾದಂತ ಒಂದು ಕನಸು ಕಂಡುಕೊಂಡಿದ್ದೀರಿ, ಅದರಲ್ಲಿ ಪ್ರಗತಿ ಕಾಣತಕ್ಕಂಥ ದಿನ. ಬಟ್ ವಿಘ್ನಗಳು ಜಾಸ್ತಿ. ಕುರುಡುಮಲೈ ಕ್ಷೇತ್ರ ನಮ್ಮ ಕರ್ನಾಟಕದ ಬಹು ಸುಪ್ರಸಿದ್ಧ, ಹೇಗೆ ಇಡುಗುಂಜಿ ವಿನಾಯಕ ಅಂತ ಹೇಳ್ತೇವೆಯೋ, ಕುರುಡುಮಲೈ ಕೂಟುಮಲೆ ಅಂತ ಕೂಡ ಹೇಳ್ತೇವೆ, ಕೋಲಾರ ಜಿಲ್ಲೆ ಹತ್ರ ಬರುತ್ತೆ. ಒಮ್ಮೆ ಆಗಾಗ ಅಲ್ಲಿ ಬಂದು ಸಂಕಷ್ಟಿ ದಿನದಂದು ವಿಶೇಷ ಸೇವೆ ಅಭಿಷೇಕಗಳಿರ್ತವೆ. ಬಂದು ಅಲ್ಲೊಂದು ಶಲ್ಯ ಪಂಚೆ ಸಿಹಿ ಹಣ್ಣು ಕೊಟ್ಟು ದರ್ಶನ ಮಾಡ್ಕೊಂಡು ಹೋಗಿ, ಇಲ್ಲ ಹತ್ತಿರದಲ್ಲೇ ಎಲ್ಲಿ ಅದು ಸಿದ್ಧಿವಿನಾಯಕ ಆಲಯ ಇದ್ರೆ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಹೋಗಿ ವಿಘ್ನ ದೂರ ಆಗ್ತಕ್ಕಂಥದ್ದು, ತೊಂದರೆಗಳೇನು ಇಲ್ಲ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಇವತ್ತು ತುಂಬಾ ಚೆನ್ನಾಗಿರುತ್ತೆ. ಶುಭ ಸಂಖ್ಯೆ 7 ತುಂಬಾ ಚೆನ್ನಾಗಿರುತ್ತೆ. ಧನುಸು ರಾಶಿ ಮನೆಯ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ತಲ್ಲಣ ಆಗ್ತಕ್ಕಂಥದ್ದು, ಸ್ವಲ್ಪ ಈ ಒಂದು ಆರೋಗ್ಯಕ್ಕೋಸ್ಕರ, ಇಲ್ಲ ಯಾವುದೋ ಕೋರ್ಟ್ ಸಮಸ್ಯೆ ವ್ಯವಹಾರಕ್ಕೋಸ್ಕರ, ಕುಟುಂಬಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ಬಾಧಿಸ್ತಕ್ಕಂಥದ್ದಾಗುತ್ತೆ. ಹತ್ತಿರದಲ್ಲಿ ರಾಮಚಂದ್ರರ ದೇವಸ್ಥಾನ ಇದ್ರೆ ಒಂದು ಸಣ್ಣದಾಗಿ ತುಳಸಿ ಕೊಟ್ಟು ಸಂಕಲ್ಪ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಮುಖ್ಯ ನಿರ್ಧಾರಗಳು ಬೇಡ. ಮನೇಲಿ ದೊಡ್ಡವ್ರು ಮಲಗಿದ್ದಾರೆ, ಫಸ್ಟ್ ಅವ್ರಿಗೊಂದು ಟ್ರೀಟ್ಮೆಂಟ್ ಮಾಡಿಸ್ತಕ್ಕಂಥದ್ದು ಮಾಡಿಸಿ ಮಕ್ಕಳ, ಒಳ್ಳೆದಾಗ್ತಕ್ಕಂಥದ್ದಾಗುತ್ತೆ. ತೊಂದರೆಗಳೇನೂ ಇಲ್ಲ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರದ ದಿಕ್ಕು. ಅದೃಷ್ಟ ಸಂಖ್ಯೆ 7 ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಮಕರ ರಾಶಿ, ಇವತ್ತು ಕೆಲಸ ಎಲ್ಲ ತಾರುಮಾರು ಮಕ್ಕಳ. ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ ನಿಮಗೆ ಚಂದ್ರ. ಸೊ ದೂರ ಪ್ರಯಾಣ ನಿಷಿದ್ಧ. ಯಾವುದೋ ಒಂದು ಶುಭ ಕಾರ್ಯದಲ್ಲಿ ವಿಘ್ನ ತಂದಿಟ್ಕೋತೀರಾ. ಅದು ಮದುವೆ ಕಾರ್ಯ ಇರ್ಬೋದು, ಮುಂಜಿ ಕಾರ್ಯ ಇರ್ಬೋದು, ಸೀಮಂತ ಇರ್ಬೋದು, ಏನೋ ಒಂದು ಹೊಸದೊಂದು ಕಾರ್ಯದ ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಿ, ದುಡುಕ್ಬೇಡಿ. ಕಾರ್ಯಸಿದ್ಧಿ ಆಂಜನೇಯ ಅಂತ ಹೇಳ್ತೇವೆ. ಹನುಮನ ಕ್ಷೇತ್ರಕ್ಕೆ ಹೋಗಿ ಈ ವಿಘ್ನಕ್ಕೆ ಒಂದಿಷ್ಟು ಎಳ್ಳೆಣ್ಣೆಯನ್ನ ಅಲ್ಲಿ ದೀಪಕ್ಕೆ ಹಾಕಿ ಬರ್ತಕ್ಕಂಥದ್ದು ಮಾಡಿ. ಅದೃಷ್ಟ ಸಂಖ್ಯೆ 4. ಉತ್ತರದ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ, ತೊಂದರೆಗಳೇನೂ ಇಲ್ಲ. ಕುಂಭರಾಶಿಯವರಿಗೆ ಓಡಾಟ ಸಿಕ್ಕಾಬಟ್ಟೆ ಇವತ್ತು. ಯಾರೋ ನಿಮ್ಮ ಹತ್ತಿರದವರೇ ಶತ್ರುಗಳಾಗ್ತಾರೆ. ತಾಯಿಯ ಆರೋಗ್ಯ, ಅತ್ತೆಯ ಆರೋಗ್ಯ, ತುಂಬಾ ಹಿರಿಯ ಜೀವ ಹೆಣ್ಣು ಸ್ತ್ರೀ ನಿಮ್ಮ ಮನೆಯಲ್ಲಿದ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ತಲ್ಲಣ ಆಗ್ತಕ್ಕಂಥದ್ದಾಗುತ್ತೆ. ತಂದೆ ತಾಯಿಗಳ ಹೆಸರಿನಲ್ಲಿ ಒಂದು ಪುಟ್ಟದಾಗಿ ಮನೆ ದೇವರು, ಇಲ್ಲ ಕುಲದೇವರು, ಇಲ್ಲ ಗ್ರಾಮ ದೇವರ ಹತ್ರ ಒಂದು ಪುಟ್ಟದಾಗಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿಸಿ. ಆ ಒಳ್ಳೇದಾಗ್ತಕ್ಕಂಥದ್ದು. ಸ್ವಲ್ಪ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಿಪರೀತ ಉಷ್ಣದ ಬಳಲಿಕೆಯಿಂದ ಬಳಲ್ತೀರಿ, ಮೆಂತ್ಯ ಸೊಪ್ಪಿನ ಕಷಾಯ ಸ್ವಲ್ಪ ಮಾಡ್ಕೊಂಡು ಸೇವಿಸ್ತಕ್ಕಂಥದ್ದು, ಇಲ್ಲ ಪಲ್ಯ ಮಾಡಿಕೊಂಡು ರಸಂನಲ್ಲಿ ಹಾಕಿ ಸೇವಿಸ್ತಕ್ಕಂಥದ್ದು, ಸಾಂಬಾರ್ನಲ್ಲಿ ಮಾಡಿ ಸೇವಿಸ್ತಕ್ಕಂಥದ್ದು ಮಾಡಿ ಒಳ್ಳೇದಾಗುತ್ತೆ. ಅದೃಷ್ಟದ ಸಂಖ್ಯೆ ನಿಮಗೆ 5. ಅದೃಷ್ಟದ ದಿಕ್ಕು ನಿಮಗೆ ವಿಶೇಷವಾಗಿ ಈಶಾನ್ಯ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ ಇವತ್ತು. ಇನ್ನು ಕಡೆದಾಗಿ ಮೀನರಾಶಿ, ಪಂಚಮಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಅದೃಷ್ಟ, ಹೆಸರು, ಕೀರ್ತಿ, ಗೌರವ, ಅಪ್ಪ ಯಾರಪ್ಪ ಇವರು ಅಂತ ನಾವೇನ್ ಮಾತಾಡ್ತೇವೆ, ತಲೆಮಾರದಿಂದಲೂ ಅಂತ ಕುಟುಂಬ ಅಂತೆ ಅನ್ನುವ ಹೆಸರು ಕೊಡೋದೇ 5ನೇ ಮನೆ. ಅಂತ ಮನೆಯ ಅಧಿಪತಿ ಚಂದ್ರ 6ನೇ ಮನೆಯಲ್ಲಿ ಕೇತು ಸಾರದಲ್ಲಿರೋದು ಸ್ವಲ್ಪ ಹುಳಿಯೇ ಇವತ್ತು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಎತ್ತಾಗ್ಬಿಡುತ್ತೆ, ಪೈಲ್ಸ್, ಪಿಸ್ತುಲ, ವಿಪರೀತ ಉಷ್ಣ, ಪಾದಗಳು ಹೊಡೆಯೋದು, ಬ್ಲೀಡಿಂಗ್ ಆಗ್ಬಿಡೋದು, ವಿಪರೀತ ಹೆಡ್ಏಕ್ ಆಗೋದು, ಮೂಗಿನಲ್ಲಿ ರಕ್ತ ಸೋರಿಸೋದು, ಈ ರೀತಿ ಸಮಸ್ಯೆ ಕೂಡ ಆಗುತ್ತೆ. ವೆರಿ ವೆರಿ ಕೇರ್ಫುಲ್ ಅಂತಾನೆ ಹೇಳ್ತಾನೆ. ಆದಷ್ಟು ಒಂದ್ ಸ್ವಲ್ಪ ಮಜ್ಜಿಗೆಯನ್ನ ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು, ಸ್ವಲ್ಪ ಧನಿಯಾ ಸೊಪ್ಪು, ಒಂದ್ ಸ್ವಲ್ಪ ಜೀರಿಗೆ ಕುಟ್ಟಿ ಹಾಕ್ಬಿಟ್ಟು ಒಂದು ಮಡಿಕೆನಲ್ಲಿ ಇಟ್ಟು ಸೇವಿಸ್ತಕ್ಕಂಥದ್ದು ಮಾಡಿ. ಪಶು ಪಕ್ಷಿಗಳಿಗೂ ಕೂಡ ಇವತ್ತಾಯ್ತು ಅಂದ್ರೆ ನಿಮ್ ಕೈಯಿಂದ, ಯಾಕಂದ್ರೆ ಕೇತು ಸಾರದಲ್ಲಿ ಇದೆಯಲ್ಲ, ಯಾವ್ದಾದ್ರು ಪಶು ಪಕ್ಷಿಗಳನ್ನ ಕೆಲವರು ಬಂಧನ ಮಾಡಿ ಸಾಕ್ತಿರ್ತಾರೆ. ದುಡ್ಡು ಕೊಟ್ಟು ತಗೊಂಡು ಅದನ್ನ ಬಂಧ ಮೋಕ್ಷ ಮಾಡಿ ಇನ್ನಷ್ಟು ಒಳ್ಳೇದಾಗ್ತಕ್ಕಂಥದ್ದು. ಒಳ್ಳೇದಾಗ್ಲಿ. ನಮಸ್ತೆ.